ನಮಸ್ಕಾರ ಸರ್. ಬನ್ನಿ ಸರ್ ಒಳಗಡೆ. ಪರವಾಗಿಲ್ಲ, ನೀವು ವೇಪಿ ತಾನೆ, ಬನ್ನಿ ಸರ್ ಒಳಗಡೆ. ಪರವಾಗಿಲ್ಲ, ನಾ ಕ್ಯೂನಲ್ಲೇ ಬರ್ತೀನಿ. ನಿಜವಾಗ್ಲೂ ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ಪ್ಪ. ಯಾಕೆ ಸ್ವಾಮಿ ಒಳಗಡೆ ಬಿಡ್ತಾ ಇಲ್ಲ? ಡೆಪ್ಯೂಟಿ ಸಿಎಂ ಬರ್ತಾರಂತೆ, ಅದಕ್ಕೋಸ್ಕರ. ಎಷ್ಟೊತ್ತಿಗೆ ಬರ್ತಾರ? ಬರ್ತಾರ ಇರ್ರಿ, ಏನ್ರಿ ಅವಸರ? ಬಂದ್ರೆ ಕೇಳೋಣ. ಒಳಗಡೆ ಬಿಡ್ತೀವಿ ಇರ್ರಿ. ಏನ್ ಬಿಡೋದು? ನಮಸ್ಕಾರ. ಪಾಪ ಬೆಳಗ್ಗೆಯಿಂದ ಎಲ್ಲರೂ ದೇವ್ರ ದರ್ಶನ ಕ್ಯೂ ನಿಂತಿದ್ದಾರೆ. ನೀವು ಬರ್ತೀರಂತ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ. 10 ನಿಮಿಷಕ್ಕೆ ಬರ್ತೀನಿ ಅಂತ ಹೇಳಿ ನೀವು ಇಷ್ಟು ಲೇಟಾಗಿ ಬಂದು ದೇವ್ರ ದರ್ಶನ ಮಾಡ್ತಿದ್ದೀರಾ? ಇದು ಯಾವ ನ್ಯಾಯ? ಅಂದ್ರೆ ನನ್ನನ್ನು ಕ್ಯೂನಲ್ಲಿ ನಿಂತ್ಕೊ ಅಂತ ಹೇಳ್ತೀಯಾ? ಅದ್ರಲ್ಲಿ ತಪ್ಪೇನು ಸರ್? ದೇವ್ರ ಸನ್ನಿಧಿಲಿ ಎಲ್ಲರೂ ಒಂದೇ ತಾನೆ. ಅದು ಅಲ್ಲದೆ ನಿಮ್ಮನ್ನ ಅಧಿಕಾರದಲ್ಲಿ ಕೂರಿಸಿರೋರೆ ಕ್ಯೂನಲ್ಲಿ ನಿಂತಿದಾರಲ್ಲ. ಅವರು ಬಂದಿರೋದು ಅವ್ರ ಒಳ್ಳೇದಕ್ಕೋಸ್ಕರ ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕೆ. ತಾವು? ನಾನು ಬಂದಿರೋದು ಅವ್ರ ಒಳ್ಳೇದಕ್ಕೋಸ್ಕರ ದೇವ್ರ ಹತ್ರ ಪ್ರಾರ್ಥನೆ ಮಾಡೋದಕ್ಕೆ. ನಿಜವಾಗ್ಲೂ ಅದೇ ಉದ್ದೇಶ ಆಗಿದ್ರೆ ಈ ಫೋಟೋಗ್ರಾಫರ್ಸ್ ಯಾಕೆ, ಪ್ರೆಸ್ನವ್ರು ಯಾಕೆ? ಆಫ್ಟರ್ ಆಲ್ ಒಬ್ಬ ಇನ್ಸ್ಪೆಕ್ಟರ್ ನೀನು ಎಷ್ಟೋ ಮಾತಾಡ್ತೀಯಾ? ನಾನು ಬಂದ್ರೆ ಸಲ್ಯೂಟ್ ಹೊಡೆದು ನಾ ಹೋಗೋರು ಕಾಯ್ತಾ ಇರಬೇಕು, ಅದು ನಿನ್ ಕರ್ತವ್ಯ. 50,000 1 ಲಕ್ಷ ಕೊಟ್ಟು ಸೇರ್ಕೊಂಡ್ಬಿಡ್ತಾರೆ ಕೆಲಸಕ್ಕೆ, ಆಮೇಲೆ ನಮ್ಗೆ ಬುದ್ಧಿ ಹೇಳಕ್ ಬರ್ತಾರೆ. ದಯವಿಟ್ಟು ಕ್ಷಮಿಸ್ಬೇಕು, ನಾನು ಆ ಗುಂಪಿಗೆ ಸೇರಿದವನಲ್ಲ. ನಾನ್ ಜೀವನದಲ್ಲಿ ಏನಾದ್ರೂ ಕಿಂಚಿತ್ ಗಳಿಸಿದ್ರೆ ಅದು ಸಾಧನೆಯಿಂದ, ಗೆದ್ದಿದ್ದು ಪೌರುಷದಿಂದ, ಬದುಕ್ತಾ ಇರೋದು ಸ್ವಾಭಿಮಾನದಿಂದ. ಹಾಗಾದ್ರೆ ನಮ್ಗದೆಲ್ಲ ಇಲ್ವಾ? ಅದನ್ನ ನನ್ನ ಬಾಯಿಂದ ನಾನು ಹೇಗೆ ಹೇಳಿ? ನಿಮ್ ಬಗ್ಗೆ ನಿಮಗ್ ಚೆನ್ನಾಗಿ ಗೊತ್ತಿರಬೇಕು. ಕದಂಬ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ನನ್ನಂಥವ್ರ ಮುಂದೆ ಮರ್ಯಾದೆಯಿಂದ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ನಿಂಗೆ. ಅದು ಇದ್ದಿದ್ದಕ್ಕೇನೆ ಸರ್ ಇಲ್ಲಿವರೆಗೂ ಗೌರವವಾಗಿ ಸಾರ್ ಅಂತಾನೆ ಕರಿತಾ ಇದ್ದೀನಿ. ಇಲ್ದಿದ್ರೆ ನಾನು ಬೇರೆಯವ್ರ ತರ. ಡ್ಯೂಟಿ ಮೇಲಿರೋ ಆಫೀಸರ್ ಮೇಲೆ ಕೈ ಮಾಡಿದೆ ಅಂತ ಹೇಳಿ ನಿನ್ನ ಅರೆಸ್ಟ್ ಮಾಡಿಕ್ಕೆ ಇಲ್ಲಿ ತೆಗೆದಿರೋ ಫೋಟೋ ಈ ಜನಗಳ ಸಾಕ್ಷಿ ಸಾಕು. ಆದ್ರೆ ಏನ್ ಮಾಡ್ಲಿ, ನಾನು ಹಾಕಿರೋ ಈ ಯೂನಿಫಾರ್ಮು, ಈ ಪವಿತ್ರವಾದ ಜಾಗ, 61,550 ಓಟ್ಗಳಿಂದ ಗೆಲ್ಸಿರೋ ಈ ಜನಗಳ ನಂಬಿಕೆಗೆ ಅವಮಾನ ಮಾಡೋಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಅರೆಸ್ಟ್ ಮಾಡದೆ ಸುಮ್ಮನೆ ಬಿಡ್ತಾ ಇದ್ದೀನಿ. ಈ ಕದಂಬ ಒಂಥರ ಕರೆಂಟ್ ಇದ್ದ ಹಾಗೆ. ಪ್ರೀತಿಲ್ ಸ್ವಿಚ್ ಹಾಕಿದ್ರೆ ಬೆಳಕು, ಕೋಪದಲ್ಲಿ ಕೈ ಹಾಕಿದ್ರೆ ಶಾಕು. ಬಿ ಕೇರ್ಫುಲ್. ನಿನ್ಗೆ ಯಾಕೆ ಬೇಕೋ ಊರು ಸಾಬ್ರಿ? ಹೋಗ್ಲಿ, ಅದನ್ನ ಯಾರಾದ್ರೂ ಒಬ್ರು ಮೆಚ್ಕೊಂಡ್ರ? ಯಾರ್ ಮೆಚ್ಕೊಂಡ್ರೆ ಬಿಟ್ಕೊಡ್ರೆ ನನ್ಗೇನೋ. ನನ್ಗೇನ್ ಅನ್ಸುತ್ತೋ ಅದನ್ನ ಹೇಳ್ತೀನಿ, ಹಾಗೆ ಮಾಡ್ತೀನಿ. ಆಗೋಗಿದ್ರ ಬಗ್ಗೆ ಯಾಕ ಸುಮ್ಮನೆ ತಲೆ ಕೆಡಿಸ್ತೀಯಾ? ಏ ರಮೇಶ, ಇಲ್ಲಿ ಬಾಟ್ಲ್ ರೆಡಿ ಇದೆ ಕಣ, ಬಾರ. ಹೇ, ಮುಖದ ಮೇಲೆ ಹೊಡಿತೀನಿ. ಏನ್ರ ಇದು ಬೆಳಗ್ಗೆ ಬೆಳಗ್ಗೆನೆ? ಇದನ್ ಮನೆ ಅಂತ ತಿಳ್ಕೊಂಡ್ರ, ಬಾರ್ ಅಂತ ತಿಳ್ಕೊಂಡ್ರ? ಇದೆಲ್ಲ ನನ್ಗೆ ಇಷ್ಟ ಅಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ? ಬಿಸಾಕಿ ಅಲ್ಲ. ಕುಡಿದಾರ ನೀನು ಇದನ್ನೆಲ್ಲ ಮುಟ್ಟಿ ಯಾಕೆ ಗುರು ಮೈಲ್ಗೆ ಮಾಡ್ಕೋತೀಯಾ? ಭಾನುವಾರ ಸ್ವಲ್ಪ ನೆಮ್ಮದಿಯಾಗಿ ಜಾಲಿಯಾಗಿ ಎಂಜಾಯ್ ಮಾಡಕ್ ಬಿಡು. ಎತ್ಕೊಂಡು ಒಳಗ ಇಲ್ಲಿ ಮಧುಕೇಶ್ವರ ಯಾರು? ನಾನೇ. ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ನಿಮ್ಮಂತ ಆಫೀಸರು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಒಬ್ಬೊಬ್ರಿದ್ರೆ ಅನ್ಯಾಯ ಅಡ್ರೆಸ್ ಇಲ್ದಾಗ ಹೋಗುತ್ತೆ. ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಆಸೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಗೆಸ್ಟ್ ಲೈನ್ ಹೋಟ್ಲಲ್ಲಿ ಹಳದಿ ಸೀರೆ ಉಟ್ಕೊಂಡು ಕಾಯ್ತಾ ಇರ್ತೀನಿ. ಯಾಮಿನಿ. ಈಗೇನ್ ಹೇಳ್ತೀಯ? ಒಳ್ಳೇದನ್ನ ಒಳ್ಳೆಯವ್ರನ್ನ ಮೆಚ್ಕೋತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂದ್ರೆ ನಾಳೆ ನೀವ್ ಅಲ್ಲಿ ಹೋಗ್ತಾ ಇದ್ದೀರಾ? ನಾನಾ? ಕರೆದ ತಕ್ಷಣ ಹೊರಟೋಗ್ತೀನಾ? ಅದು ಡ್ಯೂಟಿ ಟೈಮಲ್ಲಿ. ಮಧು, ಯಾವಾಗ್ಲೂ ಡ್ಯೂಟಿ ಡ್ಯೂಟಿ ಅಂತ ಇದ್ರೆ ಹೇಗೋ? ಡ್ಯೂಟಿ ಮಧ್ಯದಲ್ಲೂ ಬ್ಯೂಟಿಗೆ, ಸ್ವಲ್ಪ ಸ್ವೀಟಿಗೆ ಪ್ರಯಾರಿಟಿ ಕೊಡ್ಬೇಕು ಕಣೋ. ನನ್ ಮಾತು ಕೇಳು, ಸುಮ್ನೆ ಅಲ್ಲಿ ಹೋಗು. ನೋ. ಇಷ್ಟ ಆದ್ರೆ ಮದುವೆನೂ ಮಾಡ್ಕೋ. ನೆವರ್. ಪ್ಲೀಸ್ ಮಧು. ಓಕೆ.